ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬುವರಿಂದ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಹಣವನ್ನ ವಂಚಿಸಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಆರೋಪ ನೋಡ್ಕೊಂಡು ಬನ್ನಿ. ಅವ್ರು ಮಾಡಿದ್ ಮಾತ್ರ ಏನಿಲ್ಲ, ಗ್ರೀನ್ ಮ್ಯಾಟ್ಸ್ 10x10 ಒಂದು ಗ್ರೀನ್ ಮ್ಯಾಟ್ ಮಾಡ್ಬಿಟ್ಟು ಒಂದು PCR ಒಂದು ಗ್ಲಾಸ್ ಫಿಟ್ಟಿಂಗ್ ಕೂರಿಸಿದ್ರು, ಅದೊಂದು ಕೂರಿಸಿದ್ರು. ಮತ್ತೆ ಇವೆಲ್ಲ ಸಿಸ್ಟಮ್ ವರ್ಕ್, ಸಿಸ್ಟಮ್ ಅಂತ ಏನ್ ತರಿಸಿಲ್ಲ, ಫರ್ನಿಚರ್ ಟೇಬಲ್ ಎಲ್ಲ ಕೂರಿಸಿದ್ರು. ಅದು ಬಿಟ್ಟು ಇನ್ನು ಏನು ಮಾಡಿಲ್ಲ. ಅಂದ್ರೆ ಈ ತರ ಗ್ರೀನ್ ಮ್ಯಾಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ತರ ಗ್ರೀನ್ ಮ್ಯಾಟ್ ಗಳು ಈ ತರ ಒಂದು 10x8 ಅಡಿ ರೂಮ್ ಅಲ್ಲಿ ಗ್ರೀನ್ ಮ್ಯಾಟ್ ಮಾಡಿದ್ರು. ಅಂದ್ರೆ ಯಾಕೋ ಬರಬಾರ್ದು, ಅವೆಲ್ಲ ಚೆನ್ನಾಗಿರುತ್ತೆ, ವಾಯ್ಸ್ ಡಿಸ್ಪ್ಲೇ ರೀಡಿಂಗ್ ಅಂತ ಹೇಳಿ ಮಾಡಿದ್ರು. ಟೋಟಲ್ 6 ಡಿಸ್ಟ್ರಿಕ್ಟ್ ಗೆ ನಮ್ ಚಾನಲ್ ಪ್ರಚಾರ ಮಾಡುವ ಹೋಗ್ಬೇಕು, ರೀಚ್ ಆಗ್ಬೇಕು ಜನರಿಗೆ ಅಂತ ಹೇಳಿ ಹೇಳಿದ್ರು. ಬಟ್ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಎಸ್, ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಸ್ವತಃ ಗೋಲ್ಡ್ ಸುರೇಶ್ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮೇಡಮ್. ಎಸ್, ಹೇಗಿದ್ದೀರಾ ಸರ್? ಮೇಡಮ್ ಚೆನ್ನಾಗಿದ್ದೀನಿ. ಎಸ್, ಸೊ ಏನಿದು ಸರ್ ಆರೋಪ? ಯಾಕಂದ್ರೆ ಲಕ್ಷ ಹಣವನ್ನ ವಂಚಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಎನ್ನುವಂಥ ಆರೋಪ ನಿಮ್ಮ ಮೇಲೆ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸ್ಪಷ್ಟನೆ ನೀಡೋದಾದ್ರೆ ಏನಿದು ಕೇಸ್ ಅಂತ? ಮೇಡಮ್, 2017ರಲ್ಲಿ ವ್ಯವಹಾರ ಮಾಡಿದ್ದು ನಿಜ, ಅವ್ರಿಗೂ ನಮ್ಗೆ ಅಗ್ರಿಮೆಂಟ್ ಆಗಿದ್ದು ನಿಜ, ಅವ್ರು ಹೇಳಿದಾಗೆ ನಮಗೆ 7 ಲಕ್ಷ ಅಮೌಂಟ್ ಕೊಟ್ಟದ್ದು ನಿಜ. ಆಮೇಲೆ ಅವರೇ ಬೇರೆ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅವ್ರಿಗೆ, ಯಾಕಂದರೆ ಆ ವ್ಯಕ್ತಿ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ತುಂಬ ನೀಟಾಗಿ ವ್ಯವಹಾರಸ್ಥರಾಗಿರಬೇಕು. ಆ ವ್ಯಕ್ತಿ ವ್ಯವಹಾರ ಸರಿಯಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ನಾವು ಭಾಳ ನೀಟಾಗಿ ಹೇಳಿದ್ವಿ, ಬೇಡಪ್ಪ ನೀವು ವ್ಯವಹಾರ ಸರಿಯಿಲ್ಲ, ನಾವು ಇದನ್ನು ಮಾಡಿದ್ರೆ ತುಂಬ ಲಾಸ್ ಆಗಿಬಿಡ್ತದೆ ನಮಗೆ ಆ ಪ್ರಾಜೆಕ್ಟಿಂದ, ನಾವು ಇದನ್ನು ಕೈ ಬಿಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಗೆ ಬಂದ ಮೇಲೆ ಅವ್ರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆಯಿತು ನೀವು ಕೆಲಸ ಮಾಡಲ್ಲ ಅಂದರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಅವಾಗ ನಾನೇನು ಹೇಳ್ತೀನಿ, ನಿಮ್ಮ ಕೊಟ್ಟಿರೋ ಅಮೌಂಟ್ಗೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಅದನ್ನ ಅಮೌಂಟ್ನ ಮೈನಸ್ ಮಾಡಿ ಏನು ನೋಡಿದ್ರೆ ನಿಮ್ಗೆ ಅಮೌಂಟ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2017 ಡಿಸೆಂಬರ್ ಮೇ ಬಿ ಎಲ್ಲ ವ್ಯವಹಾರ ಕ್ಲಿಯರ್ ಆಗೋಗಿದೆ. ಅಲ್ಲಿಗೆ ಅದು 2017ರಲ್ಲೇ ಕ್ಲಿಯರ್, 17-18ಗೆ ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಯಾವುದೂ ಇಲ್ಲ, ನಮ್ಗೆ ಅವ್ರಿಗೂ ಯಾವುದೇ ಥರದ ವ್ಯವಹಾರ ಸಂಪರ್ಕ ಯಾವುದೂ ಕೂಡ ಇಲ್ಲ. ಸಡನ್ನಾಗಿ ಇವಾಗ ಬಂದು ಈ ಥರ ಹೇಳೋದು ನನಗದು ಸರಿ ಅನಿಸಲ್ಲ. ಆಮೇಲೆ ಏಪ್ರಿಲಲ್ಲಿ ಒಂದು ಸ್ನೇಹಿತರ ಕಡೆ ಮುಖಾಂತರ ಒಂದು ಫೋನ್ ಮಾಡಿಸ್ತಾರೆ, ತುಂಬ ತೊಂದರೆಯಲ್ಲಿದ್ದೀವಿ, ನಾವು ತುಂಬ ಚಾನಲ್ ಮಾಡೋಕ್ಕೋಗಿ ಲಾಸ್ ಆಗಿಬಿಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಏನಾದರೂ ಸುರೇಶ್ ಅವ್ರ ಕಡೆಯಿಂದ ಹೆಲ್ಪ್ ಆದರೆ ಮಾಡಿಸಿ ನಮಗೆ. ಸುರೇಶ್ ಅವ್ರು ತುಂಬ ಬೆಳೆದ್ಬಿಟ್ಟಿದ್ದಾರೆ, ಇವಾಗ ದುಡ್ಡು ಮಾಡಿಬಿಟ್ಟಿದ್ದಾರೆ, ಈ ಥರ ಒಂದು ಹೇಳಿಕೆನೂ ಅವರೇ ಮಾಧ್ಯಮಗಳಲ್ಲೇ ಕೊಟ್ಟಿದ್ದಾರೆ. ಸುರೇಶ್ ಅವ್ರು ದುಡ್ಡು ಮಾಡಿದ್ದಾರೆ, ಅವ್ರ ಹತ್ರ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ ಒಂದು ಫೋನ್ ಮಾಡಿದಾಗ ನಾನು ಹೇಳ್ತೀನಿ, ನೋಡಪ್ಪ ನಾನು ಯಾವುದೇ ಥರ ದುಡ್ಡು ಕೊಡಲ್ಲ, ಯಾಕಂದ್ರೆ ಅವತ್ತೇ ಮುಗ್ದಿರೋ ವಿಷಯ ಇವತ್ತು ಬರೋ ಅವಶ್ಯಕತೆ ಇಲ್ಲ ನನಗೆ, ಇವತ್ತು ಯಾಕೆ ಬಂದಿದ್ದೀರಾ ನೀವು? ಅಣ್ಣ ಅದಕ್ಕೆಲ್ಲ ನಾವು ಕೇಳ್ತಾ ಇರೋದು, ಮಾನವೀಯತೆ ದೃಷ್ಟಿಯಿಂದ ಒಂದು ಸಹಾಯ ಏನಾದ್ರು ಕೇಳ್ತಾ ಇದ್ದೀವಿ. ಮೇಡಮ್, ಮಾನವೀಯತೆ ಅಂದಮೇಲೆ ನಾನು ಮಾಡೋದೇ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ನಾನು ಬಿಸ್ನೆಸ್ಸು ಮಾಡ್ತೀನಿ. ಆ ಥರ ಒಂದು ವಿಷಯ ಇದ್ದಾಗ ನನ್ನ ಸ್ನೇಹಿತರ ಮುಖಾಂತರ, ನಾನು ಡೈರೆಕ್ಟಾಗಿ ಯಾವುದೇ ಥರದ ವ್ಯವಹಾರ ಇಟ್ಕೊಂಡಿಲ್ಲ ಮೈನೋದಿನ ಜೊತೆಗೆ, ನನ್ನ ಸ್ನೇಹಿತರಿಗೆ ಹೇಳಿದೆ, ನಾನು ಹಿಂಗೆ ಕೊಡ್ರಿ ಅವ್ರಿಗೆ, ಹೆಲ್ಪ್ ಮಾಡೋಣ ಅವ್ರಿಗೆ ಅಂತೇಳಿ ಅವ್ರ ಮುಖಾಂತರ ನಾನು ಕೊಡಿಸಿದೆ. ಅದನ್ನೇ ಇವ್ರು ಈ ಥರ ಬಿಸ್ನೆಸ್ ಆಗಿ ಮಾಡ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ದುಡ್ಡು ಕೇಳೋದೇ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾನೆ ಮೈನುದ್ದೀನ್ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಮೇಡಮ್, ಆ ವ್ಯಕ್ತಿ ನಿನ್ನೆಯಿಂದ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, ದೂರುದಾರ. ಎಲ್ಲಿ ದೂರುದಾರ? ಅವನು ಯಾರಿಗೆ ದೂರು ಕೊಟ್ಟ? ಅವನು ಯಾವ ಸ್ಟೇಷನ್ ದೂರು ಕೊಟ್ಟ, ಯಾವ ಕಂಪ್ಲೇಂಟ್ ಕೊಟ್ಟ, ಯಾವ ಕೋರ್ಟಲ್ಲಿ ಹೋಗಿ ದೂರು ಕೊಟ್ಟ? ನನಗೆ ಗೊತ್ತಾನೆ ಮೇಡಮ್, ಎಲ್ಲಿ ಹೋಗಿ ದೂರು ಕೊಟ್ಟ ಅವನ ವ್ಯಕ್ತಿ? ಎಲ್ಲೂ ದೂರು ಕೊಡದೆ ಮಾಧ್ಯಮಗಳು ಅವನು ದೂರುದಾರ ಅಂತ ತೋರಿಸ್ತಾ ಇದ್ದೀರಾ. ನಾನು ಯಾರವಾಗ? ನಾನು ಅವನ ಮೇಲೆ ದೂರು ಕೊಟ್ಟಿದ್ದೀನಿ, ಅವನ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ನಾನೇನಾಗಬೇಕು ಇವಾಗ? ನನ್ನನ್ನೇನು ತೋರಿಸ್ತೀರಾ ಮಾಧ್ಯಮದಲ್ಲಿ? ಆ್ಯಕ್ಚುಲಿ ನನಗೆ ಮಾಧ್ಯಮದ ಮೇಲೆ ತುಂಬ ಗೌರವ ಮೇಡಮ್, ಯಾಕಂದರೆ ಮಾಧ್ಯಮದಿಂದಲೇ ನಾನು ಬೆಳೆದು ಬಂದವನು. ಈ ಥರ ನನ್ನ ಒಂದು ತೇಜೋಜನ ಎಲ್ಲರೂ ಶೇರ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಆದರೂ ನ್ಯಾಯದ ಮೇಲೆ ನಂಬಿಕೆ ಇದೆ, ನ್ಯಾಯದ ಮುಖಾಂತರ ಹೋಗ್ತಾ ಇದ್ದೀನಿ ಮೇಡಮ್, ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ಎಸ್ ಸರ್, ನ್ಯಾಯ ಸಿಕ್ಕೇ ಸಿಗುತ್ತೆ, ಸತ್ಯಕ್ಕೆ ಯಾವತ್ತಿದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೊ ಈಗ ಯಾಕೆ ಈ ರೀತಿ ಆರೋಪ ಅಂತ? ಯಾಕಂದರೆ 2017ರಲ್ಲಿ ಆಗಿರುವಂಥ ಕತೆ ಇದು. ಸೊ ಈಗ ನೀವೊಂದು ಪಬ್ಲಿಕ್ ಫಿಗರ್ ಆಗಿ ಎಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ, ಒಂದು ಸೆಲೆಬ್ರಿಟಿ ಆಗಿದ್ದೀರಾ ಅನ್ನೋಂಥ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಆರೋಪ ಮಾಡ್ತಿದ್ದಾರೆ, ಹೇಗೆ ಅಂತ? ಹೌದು ಮೇಡಮ್, ಅಫ್ಕೋರ್ಸ್ ಮೇಡಮ್, ಎಲ್ಲ ಸೆಲೆಬ್ರಿಟಿ ಮೇಲೆ, ಎಲ್ಲ ರಾಜಕಾರಣಿಗಳ ಮೇಲೆ ಈ ಥರ ಬರೋರು ಇದ್ದೇ ಇರ್ತಾರೆ ಮೇಡಮ್. ಅವ್ರು ಬಂದಿದ್ದಾರೆ ಅಂತ ನಾವು ನಮ್ಮ ಕೆಲಸ ನಿಲ್ಲಿಸ್ಕೊಂಡ್ರೆ ನಮ್ಮಂತ ಮುಟ್ಟಾಡ್ರು ಯಾರೂ ಇಲ್ಲ ಮೇಡಮ್. ಈ ಥರದವ್ರು ಬರ್ತಾನೆ ಇರ್ತಾರೆ, ಇದಕ್ಕೆ ನಾವು ತಲೆ ಕೊಡಲೇಬಾರ್ದು ಮೇಡಮ್. ಭಗವದ್ಗೀತೆಯಲ್ಲಿ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಎಷ್ಟು ಒಳ್ಳೆ ಕೆಲಸ ಮಾಡ್ತಾನೆ ಮೇಡಮ್ ಕೃಷ್ಣ ಪರಮಾತ್ಮ. ಅವ್ರಿಗೆ ಎಂತೆಂಥ ತೊಂದರೆಗಳು ಕೊಡ್ತಾರೆ. ಸಾಕ್ಷಾತ್ ಭಗವಂತ ದೇವರು ಅಂತ ನಂಬ್ತೀವಿ ನಾವು, ಅವ್ರಿಗೂ ಕಷ್ಟ ತಪ್ಪಿದ್ದಿಲ್ಲ ಮೇಡಮ್. ನಾವುಗಳೆಲ್ಲ ಯಾವ ಲೆಕ್ಕ ಮೇಡಮ್? ಅದು ಈಗಿನ ಕಾಲದಲ್ಲಿ
ಕಲಿಯುಗದಲ್ಲಿ ನಾವೆಲ್ಲ ಯಾವ ಲೆಕ್ಕ? ಎಸ್ ಸರ್. ಇನ್ನು ನೀವು 2017ರಲ್ಲಿ ಅವ್ರು ನಿಮಗೆ 7 ಲಕ್ಷ ಕೊಟ್ಟಿರ್ತಾರೆ. ಕೊಟ್ಟಿದ್ದು ನಿಜ, ನೀವು ಅದ್ರಲ್ಲಿ ನಾನು ಅವ್ರಿಗೆ ಅಮೌಂಟ್ ತಿರುಗಿಸಿ ವಾಪಸ್ ಕೊಟ್ಟದ್ದು ನಿಜ. ನಾನು ಕೆಲಸ ಮಾಡಿರೋ ಅಮೌಂಟ್ ನ ತಗೊಂಡು ಇನ್ನು ಉಳಿದ ಅಮೌಂಟ್ ಅವ್ರಿಗೆ ವಾಪಸ್ ತಿರುಗಿ ಕೊಟ್ಟಿದ್ದೀನಿ ನಾನು. ಅಂದ್ರೆ ಅವರು DTH ಸೆಟಪ್ ಮಾಡ್ಕೊಡಕ್ಕೆ ಕೇಳಿರ್ತಾರೆ ನಿಮ್ಮ ಹತ್ರ. ಕೇಬಲ್ ಟಿವಿ, ಕೇಬಲ್ ಚಾನಲ್ಗೆ ಅಪ್ರೋಚ್ ಬಂದಿರುತ್ತೆ. ಅದಕ್ಕೆ ನಾವು ಕೆಲಸನೂ ಮಾಡಿಕೊಟ್ಟಿರ್ತೀವಿ. ಮುಂದೆ ನಮ್ಗೆ ಯಾಕಂದ್ರೆ ಕರೆಕ್ಟ್ ಟೈಮ್ಗೆ ನಮ್ಗೆ ಅವ್ರು ದುಡ್ಡುಗಳು ಕೊಡಲ್ಲ. ನಾನು ಅವಾಗ ಹೇಳ್ತೀನಿ, ಯಾಕಂದ್ರೆ ಇನ್ನೂ ಉಳಿದ ಅಮೌಂಟ್ ಕೊಡ್ಬೇಕಾಗಿತ್ತು, ಅವರು ಕೊಡಲ್ಲ. ಅವರು ನಾನು ಹೇಳ್ತೀನಿ ಸ್ಟಾಪ್. ಎಷ್ಟು ಲಕ್ಷಕ್ಕೆ ಇದು ಇದಾಗಿತ್ತು? 14 ಲಕ್ಷಕ್ಕೆ ಮಾತುಕತೆ ಆಗಿತ್ತು ಮೇಡಮ್. 7 ಲಕ್ಷ ಕೊಟ್ಟಿದ್ರು ನಿಮ್ಗೆ, ಅರ್ಧ ಕೆಲಸ ನೀವು ಮಾಡಿದ್ರಿ. ಈಗ ಕೇಬಲ್ ಸೆಟಪ್ ಆಗಿದೆಯಾ ಹೇಗೆ ಅಲ್ಲಿ? ಇದೆ ಮೇಡಮ್, ಇದೆ, ನಡೆಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಡೆಸೋದಕ್ಕೆ ಒಂದು ಬಹಳ ಸ್ಪಷ್ಟನೆ ಕೊಡ್ತೀನಿ ಇದಕ್ಕೆ. ಅವ್ರೇನು ಒಂದು ಚಾನಲ್ ಹೆಸರಿಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಚಾನಲ್ ನಂದೇ, ಇದು ಕೇಬಲ್ ಚಾನಲ್, ನನ್ನ ಹೆಸರಲ್ಲೇ ಇದೆ ಚಾನಲ್, ಅದು ಶುದ್ಧ ಸುಳ್ಳು ಮೇಡಮ್. ಅದಕ್ಕೆ ಬೇಕಾಗಿದ್ದ ಎಲ್ಲ ಪುರಾವೆಗಳು ನನ್ನ ಹತ್ರ ಇದೆ. ಆ ಚಾನಲ್ ಬಂದು ನನ್ನ ಸ್ನೇಹಿತರೊಬ್ಬರು ಇದ್ದಾರೆ ದಾವಣಗೆರೆಯಲ್ಲಿ, ಅವ್ರ ಹೆಸರಲ್ಲಿರುವಂಥ ಚಾನಲ್ ಅದು. ಅಲ್ಲೂ ಅವನು ಫ್ರಾಡ್. ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಇವನು ನನ್ನ ಚಾನಲ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ. ಅವರು ಕೂಡ ಅವನ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ ಇವಾಗ. ಓಕೆ. ಇನ್ನು ಈ ವರ್ಷ ಏಪ್ರಿಲಲ್ಲಿ ಅವ್ರು ಮತ್ತೆ ನಿಮಗೆ ಕಾಂಟ್ಯಾಕ್ಟಿಗೆ ಬಂದಿದ್ದೆ, ಅದೇ ಸಹಾಯ ಬೇಕು ಮೇಡಮ್. ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ನನಗೆ ಸ್ನೇಹಿತರುಗಳಿಂದ ಫೋನ್ಗಳು ಬರುತ್ತೆ, ಈ ತರ ತುಂಬಾ ತೊಂದರೆಯಲ್ಲಿದ್ದಾನೆ. ಇದೇ ವ್ಯಕ್ತಿ ಅಲ್ಲ, ವ್ಯಕ್ತಿ ಸ್ನೇಹಿತರು ಫೋನ್ ಮಾಡ್ತಾರೆ, ತುಂಬಾ ತೊಂದರೆಯಲ್ಲಿದ್ದಾನೆ, ಏನಾದ್ರು ಹೆಲ್ಪ್ ಮಾಡೋಕ್ಕಾಗತ್ತಾ? ಆಗ ನೀವು ಆಯ್ತು ನೋಡೋಣ, ನಾನು ಇವಾಗ ಸದ್ಯಕ್ಕೆ ನಾನು ಬಿಸ್ನೆಸ್ ಕೆಲಸದಲ್ಲಿ ಬಿಸಿ ಇದ್ದೀನಿ, ಆಮೇಲೆ ನೋಡೋಣ ಅಂತ ನಾನು ಹೇಳಿ ಸುಮ್ಮನೆ ಆಗ್ತೀನಿ. ಮತ್ತೆ ಒಂದು ಸಲ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾನೆ, ಅಣ್ಣ ತುಂಬ ತೊಂದರೆಯಲ್ಲಿದ್ದೀವಿ, ಏನಾದ್ರು ಸಹಾಯ ಮಾಡಿ. ಮನೆಯದನ್ನೆಲ್ಲ ಅವತ್ತೇ ಮುಗ್ದೋಗಿರೋ ವ್ಯವಹಾರ ಇವಾಗ ಏನಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಾನು. ಮೇಡಮ್, ಸಹಾಯ ಅಂದರೆ ಯಾರಿಗಾದ್ರೂ ಕರಳು ಚುರು ಅನ್ನುತ್ತೆ. ಅದೇ ಥರ ನನಗೂ ಕೂಡ ಅಂದು ಇವಾಗ ನಾನು ಅಂತ ಇದೆ, ಯಾಕೆ ನನಗೆ ಅವತ್ತು ಅದರ ತಪ್ಪು ನಿರ್ಧಾರ ತೊಗೊಂಡೆ, ನಾನು ಅಮೌಂಟ್ ಹಾಕಬಾರ್ದಾಗಿತ್ತು ಅಂತೇಳಿ. ಪಾಪ ಇರಲಿ ಅಂತ ಹೇಳ್ಬಿಟ್ಟು ನಾನು 50,000 ಕೊಟ್ಟೆ. ಆ 50,000ನೇ ಇವನು ಈ ಥರ ವಸೂಲಿ ದಂಧೆಗೆ ಇಳಿತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ, 50,000 ಕೊಟ್ಟಿದ್ದೀರಾ ಮತ್ತೆ ಈಗ? ನಾನು ನನ್ನ ಸ್ನೇಹಿತರ ಕಡೆಯಿಂದ ಕೊಡಿಸಿದ್ದು ನಾನು ಅಷ್ಟೇ. ಸರ್, ಮತ್ತೆ ಇನ್ನೊಂದು ಆರೋಪ ಅಂದರೆ, ಈಗ ದುಡ್ಡು ಕೇಳಬೇಕಾದ್ರೆ ಮುಂಬೈಗೆ ಬನ್ನಿ ಅಂತ ಮುಂಬೈ ಲೊಕೇಶನ್ ಹಾಕ್ತಿದ್ದಾರೆ ಗೋಲ್ಡ್ ಸುರೇಶ್ ಅನ್ನೋಂಥದ್ದು. ಮೇಡಮ್, ಅದ್ರ ಬಗ್ಗೆ ಭಾಳ ನೀಟಾಗಿ ಸ್ಪಷ್ಟನೆ ಕೊಡ್ತೀನಿ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್. ಒಂದು ದಿನಕ್ಕೆ ನನಗೆ ಕಮ್ಮಿ ಅಂದ್ರೂ 100-120 ಕಾಲ್ ಬರುತ್ತೆ ಮೇಡಮ್. ತುಂಬ ಕಾಲ್ಸ್ಗಳು ಬರುತ್ತೆ ನನಗೆ. ಅಣ್ಣ, ನಿಮ್ಮನ್ನು ಭೇಟಿ ಮಾಡಬೇಕು, ನಾವು ಸಿಗ್ತಾನಿಲ್ಲ, ನೀವು ಅಣ್ಣ ಯಾವಾಗ ಸಿಗ್ತೀರಾ, ಭೇಟಿ ಆಗ್ರಿ ಅಣ್ಣ ನಮಗೆ. ನಾನು ಅವಾಗ ಹೇಳ್ತೀನಿ, ನಾನು ಮುಂಬೈಯಲ್ಲಿದ್ದೀನಪ್ಪ, ಭೇಟಿ ಮಾಡಿದ್ರೆ ಮುಂಬೈಗೆ ಬರ್ಬೇಕು ನೀವು. ಮೇಡಮ್, ನಾನು ಒಂದು ಊರಿಗೆ ಹೋದರೆ, ಒಂದು ಲೊಕೇಶನ್ಗೆ ಹೋದರೆ ಒಂದು 2-3 ದಿನ ಸ್ಟೇ ಆಗ್ತೀನಿ ಮೇಡಮ್. ಇವಾಗ ಯಾರೋ ಸ್ನೇಹಿತರು ಫೋನ್ ಮಾಡಿ ಎಲ್ಲಿದೆಯಪ್ಪ, ಮುಂಬೈಲಿದ್ದೀನಿ ಅಂತ ಹೇಳ್ತೀನಿ. ಅದೇ ಥರ ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಇವತ್ತು ಮುಂಬೈಲಿ ಇರ್ತೀನಿ, ನಾಳೆ ಡೆಲ್ಲಿಯಲ್ಲಿ ಇರ್ತೀನಿ, ನಾಡಿದ್ದು ಗುಜರಾತಲ್ಲಿ ಇರ್ತೀನಿ, ಇನ್ನೊಂದು ದಿನ ಚೆನ್ನೈಯಲ್ಲಿ ಇರ್ತೀನಿ, ಇನ್ನೊಂದು ದಿನ ಹೈದರಾಬಾದಲ್ಲಿ ಇರ್ತೀನಿ. ಬಿಕಾಸ್ ನಾನು ಬಿಸ್ನೆಸ್ ಮ್ಯಾನ್. ಎಲ್ಲೂ ಕೂಡ ನಾನು ಒಂದೇ ಕಡೆ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ಯಾವುದೋ ಒಂದು ಇದಕ್ಕೆ ಸೀಮಿತ ಆದನಲ್ಲ. ನಾನು ತಿರ್ಗಾಡ್ಕೊಂಡು ಕೆಲಸ ಮಾಡೋವಂಥ ಬಿಸ್ನೆಸ್ ನಂದು. ಆ ಥರ ನಾನು ಕೆಲಸ ಮಾಡ್ತೀನಿ. ಅದನ್ನು ಈ ಥರ ಕತೆ ಕಟ್ತಾರೆ. ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಎಲ್ರಿಗೂ ಓಡ್ತಾರೆ ಮುಂಬೈ. ನಾನು ಯಾರು ಮುಂಬೈ ಇದೇನಾ? ನಾನೇನಾದರೂ ಮುಂಬೈ ಡಾನ? ನಾನು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಮುಂಬೈಯಲ್ಲಿ ಇರ್ತೀರಾ, ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಮುಂಬೈಲಿ ಇರ್ತೀನಿ. ಹಾಗಾಗಿ ನೀವು ಮುಂಬೈ ಲೊಕೇಶನ್ ಹಾಕಿದ್ದೀನಿ. ಅವರೇ ಕೇಳ್ತಾರೆ ಭಾಳ ನೀಟಾಗಿ, ಎಲ್ಲಿದ್ರೆ ನಮ್ಮ ಲೊಕೇಶನ್ ಕಳಿಸಿ ಅಣ್ಣ ನೀವು, ನಾವು ಅಲ್ಲಿಗೆ ಬರ್ತೀವಿ ಅಂತ. ಎಸ್ ಸರ್, ಇದು ನಿಮ್ಮ ವಿರುದ್ಧ ಮಾಡ್ತಿರುವಂಥ ಷಡ್ಯಂತ್ರ ಅನ್ಸುತ್ತಾ, ಏನು ಅನ್ಸುತ್ತೆ ಅಂತ? ಮೇಡಮ್, ಭಾಳ ನೀಟಾಗಿ ಕ್ಲಿಯರ್ ಪಿಕ್ಚರ್ ನನಗಿಂತ ನಿಮ್ಗಳಿಗೆ ಎಲ್ರಿಗೂ ಗೊತ್ತಿದೆ ಮೇಡಮ್ ಏನು ಅಂತಿದ್ರು ಬಿಟ್ಟು. ಯಾಕಂದರೆ ಒಬ್ಬ ವ್ಯಕ್ತಿ ಮೇಲೆ ಅಲಿಗೇಷನ್ ಮಾಡ್ತಾರೆ ಅಂತಂದರೆ ಆ ವ್ಯಕ್ತಿಯ ಹಿನ್ನೆಲೆ ಫಸ್ಟ್ ಚೆಕ್ ಮಾಡಬೇಕು. ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ನನ್ನ ಮೇಲೆ ಈ ಥರ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾನೆ ಅಂತಂದರೆ ಆ ಅಲಿಗೇಷನ್ಗೆ ಯಾವುದೇ ಥರದ ಪುರಾವೆಗಳಿಲ್ಲ ಅವನ ಹತ್ರ. ಅವ್ನು ಮಾಡಂಗಿದ್ರೆ ಆ್ಯಕ್ಚುಲಿ ಈ ಥರ ಬಿಸ್ನೆಸ್ ವಿಷಯ ಇದು, ಇದನ್ನು ತೊಗೊಂಡಾಗ ಅವನು ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡಬೇಕಿತ್ತು. ಆ ಥರದ್ದು ಯಾವುದೇ ಥರದ ಇನ್ಸಿಡೆಂಟ್ ನಡೆದಿದೆಯಾ ಮೇಡಮ್? ಯಾವುದಾದ್ರು ಮಾಧ್ಯಮದಲ್ಲಿ ಇದೆಯಾ ಅದರ ಪೇಪರ್ಸ್ಗಳು ಏನಾದರೂ ಸಂಬಂಧಪಟ್ಟದ್ದು? ನಾನು ಕೊಟ್ಟಿದ್ದೀನಿ ಮೇಡಮ್, ಆ ಪೇಪರ್ಸು ನೀವು ಇಲ್ಲೇ ತೋರಿಸ್ತಾ ಇದ್ದೀರಾ. ನಾನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ ನಾನು, ಯಾಕೆಂದ್ರೆ ನಾನು ಭಾಳ ನೀಟಾಗಿದ್ದೀನಿ, ಅದಕ್ಕೆ ನಾನು ಕೊಟ್ಟಿರೋದಲ್ವಾ. ಸ್ವಲ್ಪ ಮಾಧ್ಯಮದಲ್ಲೇ ಫಸ್ಟು ಈ ವಿಷಯ ಪ್ರಸ್ತಾಪ ಮಾಡಿದ್ದು ನನಗೆ ಹರ್ಟ್ ಆಯಿತು. ನಾನು ಅವ್ರನ್ನ ಕೇಳಿದೆ, ನಾನು ಏನು ಈ ಥರ ಮಾಡಿದ್ದೀರಾ ನೀವು ಅಂತ. ಇಲ್ಲ, FIR ಆಗಿದೆ. ಎಲ್ಲಿ ಆಗಿದೆ ಮೇಡಮ್ FIR? ಯಾವ ಸ್ಟೇಷನಲ್ಲಿ ಆಗಿದೆ? ಯಾವ ಕೋರ್ಟಲ್ಲಿ ಇದನ್ನು ಸಿವಿಲ್ ಸೂಟ್ ಹಾಕ್ಕೊಂಡಿದ್ದಾರೆ ಅವರು? ಎಲ್ಲರೂ ಇದೆಯಾ? ಯಾಕಂದರೆ ನನಗೆ ಎಲ್ಲರಿಗಿಂತ ಮುಂಚೆ ಯಾವುದೇ ಒಂದು ವ್ಯಕ್ತಿ ಮೇಲೆ ಈ ಥರ ಸೆಲೆಬ್ರಿಟಿ ಅಂದಮೇಲೆ FIR ಆಗಿ ಇನ್ನೊಂದಾಗಿ ಕೇಸ್ ಆದರೆ ನಮ್ಮೆಲ್ಲರಿಗಿಂತ ಮುಂಚೆ ಮಾಧ್ಯಮಕ್ಕೆ ಬರುತ್ತೆ. ಸಂವಿಧಾನದಲ್ಲಿ ಮಾಧ್ಯಮ ಒಂದು ಅಂಗ. ಯಾಕಂದರೆ ಮಾಧ್ಯಮದ ಮೇಲೆ ಭಾಳ ದೊಡ್ಡ ಗೌರವ ಮೇಡಮ್ ನನಗೆ. ಇವಾಗ ನನಗೆ ಅನ್ಯಾಯ ಆಗ್ತಾ ಇದೆ, ನನಗೆ ನನ್ನ ಹೆಸರಿಗೆ ಈ ಥರ ಕಪ್ ಚುಕ್ಕೆ ತರೋ ಪ್ರಯತ್ನ ಮಾಡಿದ್ದಾರೆ ಆದಮೇಲೆ ನನಗೆ ಎಷ್ಟು ಬೇಜಾರಾಗುತ್ತೆ. ನಾನು ಒಂದೇ ಮನವಿ ಮಾಡ್ಕೊತೀನಿ, ಫಸ್ಟು ಸುದ್ದಿ ಮಾಡೋಕ್ಕಿಂತ ಮುಂಚೆ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ತಿಳ್ಕೊಳ್ಳಿ.
ಈ ಥರದವ್ರು 10 ಜನ ಅಲ್ಲ 20 ಜನ ಬರ್ತಾರೆ ಮೇಡಮ್. ಅವ್ರು ಹೇಳಿದ್ದಲ್ಲ ನಿಜನ. ನಾಳೆ ನಾನೇ ಬಂದು ಒಂದು ಮಾಧ್ಯಮದ ಮೇಲೆ ಇದನ್ನು ಮಾಡ್ತೀನಿ, ಅಲಿಗೇಷನ್ ಮಾಡ್ತೀನಿ, ಈ ಥರ ನನ್ನ ಹತ್ರ ದುಡ್ಡಿಗೆ ಬೇಡಿಕೆ ಇಟ್ಟರು ಅಂತ. ಅದು ಪ್ರೂವ್ ಆಗುತ್ತೆ ಮೇಡಮ್. ಅದನ್ನು ಕಂಪ್ಲೇಂಟ್ ಕೊಟ್ಟಾಗ್ತಾನೆ ಪ್ರೂವ್ ಆಗೋದು. ಈ ಥರದ ಕೆಲಸ ಯಾರಾದರೂ ಮಾಡಿದಾರ? ಯಾರೂ ಮಾಡಿಲ್ಲ. ಆ ವ್ಯಕ್ತಿ ನನ್ನ ಮೇಲೆ ಯಾವುದೋ ಕಂಪ್ಲೇಂಟ್ ಕೊಟ್ಟಿಲ್ಲ, ಆ ವ್ಯಕ್ತಿ ನನ್ನ ಮೇಲೆ ಯಾವುದೋ ಸೂಟ್ ಹಾಕಿಲ್ಲ, ಏನೂ ಮಾಡಿದೆ. ಒಬ್ಬ ವ್ಯಕ್ತಿ ಮೇಲೆ ಈ ಥರ ಒಂದು ಕಪ್ಪು ಚುಕ್ಕೆ ಕುಣಿಸಿದರೆ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ನನ್ನ ಬಿಸ್ನೆಸ್ಗೆ ಎಷ್ಟು ಹೊಡೆತ ಬೀಳುತ್ತೆ. ಅದನ್ನು ನನಗೆ ಯಾವ ಮಾಧ್ಯಮದವರು ಪ್ರಸಾರ ಮಾಡಿದಾರೆ ಅವ್ರಿಗೋಸ್ಕರ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಸೊ ನೀವು ಹೇಳೋ ಪ್ರಕಾರ ಇವರೆಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವುದೇ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಬರೀ ಮಾಧ್ಯಮಕ್ಕೆ ಹೋಗಿ ಅಲ್ಲಿ ಪ್ರಚಾರವನ್ನು ತಗೊಂಡು ಮೇಡಮ್, ಮಾಧ್ಯಮಕ್ಕೆ ಹೋಗಿ ಪ್ರಚಾರ ತೊಗೊಂಡಿರೋದು ಮೇಡಮ್. ಬರೀ ಮಾಧ್ಯಮದ ಪ್ರಚಾರ ಅಷ್ಟೇ ಇದು. ಮಾಧ್ಯಮದಿಂದ ಹೋದರೆ ಗೋಲ್ಡ್ ಸುರೇಶ್ನ ಕುಗ್ಗಿಸ್ಬೋದು, ಅವನ ಹೆಸರನ್ನ ಡ್ಯಾಮೇಜ್ ಮಾಡ್ಬೋದು ಅಂತ ಅವ್ರು ತಿಳ್ಕೊಂಡಿರ್ಬೋದು. ಅದು ಶುದ್ಧ ಸುಳ್ಳು. ಎಸ್ ಸರ್. ಇನ್ನು ಈ ಮೈನುದ್ದೀನ್ ಸಂಪರ್ಕ ನಿಮ್ಗೆ ಹೆಂಗೆ ಬಂತು ಅಂತ 2000 ಮೇಡಮ್, ನನ್ನ ಸ್ನೇಹಿತರ ಮುಖಾಂತರ ಬಂದದ್ದು. ಆ್ಯಕ್ಚುಲಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ಇನ್ನೊಬ್ಬ ಸ್ನೇಹಿತ ಇದ್ದ, ಅವನ ಮುಖಾಂತರ ಪರಿಚಯ ಆಗಿದೆ ಅಷ್ಟೇ. ಎಸ್. ಸೊ ಕಷ್ಟಪಟ್ಟು ಬಂದವ್ರು ನೀವು, ಯಾಕಂದರೆ ನಿಮ್ಮ ಜರ್ನಿನ ನಾವೆಲ್ಲ ನೋಡಿದ್ದೀವಿ. ಸೊ ನಿಮ್ಮನ್ನು ಈಗೊಂದು ಕುಗ್ಸುವಂಥ ಪ್ರಯತ್ನ ನಿಮ್ಮ ಬಿಸ್ನೆಸ್ ಮೇಲೆ ಇದೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್? ಮೇಡಮ್, ನಾನು ಹೇಗೆ ಬಂದೆ, ನನ್ನ ಜರ್ನಿ ಏನು ಅನ್ನೋದನ್ನು ನಿಮ್ಮ ಚಾನಲ್ ಮುಖಾಂತರ, ವಾಹಿನಿ ಮುಖಾಂತರ ನನ್ನನ್ನು ತೋರಿಸಿದ್ದೀರಾ. ನನಗೊಂದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ನನ್ನ ಸೋಷಿಯಲ್ ವರ್ಕಿಗೆ ನನಗೆ ಬೇಕಾಗುತ್ತೆ. ಅದ್ರ ಮಧ್ಯದಲ್ಲಿ ಇದು ಯಾವುದು ಮೇಡಮ್? ನನಗೆ ಇದು ಯಾವ ಲೆಕ್ಕ ನೀವೇ ಹೇಳಿ. ಈ ಥರ ಮಾಡಿದ್ದಾರೆ, ಬಿಸ್ನೆಸ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಡಿಫಾಮೇಷನ್ ಕೇಸ್ ಹಾಕ್ತಾಯಿದ್ದೀನಿ ಅವನ ಮೇಲೆ. ಯಾಕಂದ್ರೆ ನಾನು ಭಾಳ ನೀಟಾಗಿದ್ದೀನಿ ಮೇಡಮ್. ಅದಕ್ಕೆ ನಾನು ಡಿಫಾಮೇಷನ್ ಕೇಸ್ ಆಲ್ರೆಡಿ ಆ್ಯಕ್ಷನ್ ತೊಗೊಂಡಿದ್ದೀನಿ. ಇವತ್ತು 2-3 ಬೇರೆ ಬೇರೆ ಪ್ರೋಸೆಸ್ಗಳಿದೆ, ಅದೆಲ್ಲವೂ ಕೂಡ ಇವತ್ತು ಮುಗೀತದೆ ನಮ್ಮದು. ಓಕೆ ಸರ್. ಇನ್ನು ಅವ್ರು ಹೇಳಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಮೈನುದ್ದೀನ್ ಹಾಗೂ ಆತನ ಸ್ನೇಹಿತ ಬಸವರಾಜ್ ಅವರ ಸಂಪರ್ಕಕ್ಕೆ ನೀವು ಸಿಗಲೇ ಇಲ್ಲ ಆಮೇಲೆ ಅನ್ನುವಂಥದ್ದು. ಅವ್ರು ಸಾಕಷ್ಟು ಬಾರಿ ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡಿದರೆ, ಬಟ್ ಸಿಕ್ಕಿಲ್ಲ. 2018ಕ್ಕೆ ಎಲ್ಲ ವ್ಯವಹಾರ ಮುಗಿದ್ಮೇಲೆ ಏನಿದೆ ಮೇಡಮ್ ಕಾಂಟ್ಯಾಕ್ಟ್ ಮಾಡೋದು? ನನ್ನ ನಂಬರ್ ಇತ್ತು ತಾನೇ, ಅದಾದ್ಮೇಲೆ ನನಗೆ ಫೋನ್ ಮಾಡ್ಬೋದಿತ್ತಲ್ಲ. ಯಾರೋ ಫೋನ್ ಮಾಡಿಲ್ಲ ನನಗೆ. ಸಂಪರ್ಕ ಕಡ್ತ್ಕೊಂಡು ಅಂದರೆ ನಾನೇನು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬಿಟ್ನಾ? ಇಲ್ಲ ತಾನೇ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ನಂಬರ್ ಇಲ್ಲ, ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ಅದ್ರ ಮುಖಾಂತರ ಯಾವುದೇ ಥರದ್ದು ಕಾಂಟ್ಯಾಕ್ಟ್ ಮಾಡಿಲ್ಲ. ನನ್ನ ನಂಬರ್ಗೂ ಕೂಡ 2018ರಿಂದ ಸ್ಟಿಲ್ ಬಿಫೋರ್ ಬಿಗ್ ಬಾಸ್ವರೆಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಬಿಗ್ ಬಾಸ್ ಆದಮೇಲೆ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದ್ರ ಉದ್ದೇಶ ಬಂದು ತುಂಬ ನೀಟಾಗಿದೆ. ಅವ್ರಿಗೆ ಬೇಕಾಗಿರೋದು ಬರೀ ದುಡ್ಡು. ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡಿ ದುಡ್ಡು ಇಸ್ಕೋಬೇಕು ಈ ವ್ಯಕ್ತಿ ಹತ್ರ, ಅಷ್ಟೇ. ಎಸ್ ಸರ್. ಇನ್ನು 2017ರಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಆ ಬಳಿಕ ಅರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಎತ್ತಿದ್ದಾರೆ ಅಂತ ಆರೋಪ ಕೂಡ. ಮೇಡಮ್, ನಾನು ಮೊದಲೇ ಫಸ್ಟನೇ ಮಾಡಿದೆ. ನಾನು ಮಾಡಿದ ಕೆಲಸಕ್ಕಷ್ಟೇ ನಾನು ದುಡ್ಡು ತೊಗೊಂಡಿದ್ದೀನಿ. ಇನ್ನು ಉಳಿದ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದೆ ನಾನು. 7 ಲಕ್ಷದಲ್ಲಿ ಎಷ್ಟು ಸರ್, ಎಷ್ಟು ವಾಪಸ್ ಕೊಟ್ರಿ ನೀವು ಅವರಿಗೆ? ಮೇಡಮ್, ಅದೇ ಥರ 5.5-6 ಲಕ್ಷ ಕೊಟ್ಟಿದ್ದೀನಿ ಮೇಡಮ್. ಆಮೇಲೆ ಮತ್ತೆ 50,000 ಕೂಡ ನೀವು ಏಪ್ರಿಲಲ್ಲಿ ಕೊಟ್ಟಿದ್ದೀರಾ. ಅದು ನನ್ನ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀನಿ. ಈಗ ಅವ್ರು ಹೇಳ್ತಿರೋ ಪ್ರಕಾರ ನೀವು ಅವ್ರಿಗೆ ಎಷ್ಟು ಅಮೌಂಟ್ನ ನೀವು ವಾಪಸ್ ಕೊಡಬೇಕು, ಎಷ್ಟು ನಾನು 1 ರೂಪಾಯಿ ಕೊಡಲ್ಲ ಮೇಡಮ್. ಅಲ್ಲ, ಅವ್ರ ಪ್ರಕಾರ ನಾನು ಅವ್ರಿಗೆ 1 ರೂಪಾಯಿ ಕೊಡಲ್ಲ. ಅವರೇ ನನಗೆ ಇವಾಗ 5-6 ಕೋಟಿ ಕೊಡಬೇಕು. ಅವರೇ ನನಗೆ 6 ಕೋಟಿ ಕೊಡಬೇಕು ಇವಾಗ. ಇನ್ನು ನೆಕ್ಸ್ಟ್ ನಾನು ಮಾಡ್ತೀನಿ ಮೇಡಮ್. ಇವಾಗ ನಾನು ಅದೇ ಮಾಡ್ತೀನಿ. ನನಗೆ ಮೈನುದ್ದೀನ್ 6 ಕೋಟಿ ಕೊಡಬೇಕು ಅಂತ. ಇದನ್ನು ನೀವು ಸುದ್ದಿ ಮಾಡಬೇಕು, ಹಾಕ್ಲೇಬೇಕು ಇವಾಗ ಇದನ್ನು. ಎಸ್ ಸರ್. ನೆಕ್ಸ್ಟ್ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ, ಯಾವ ರೀತಿ ಹೋರಾಡ್ತೀರಾ? ಆಲ್ರೆಡಿ ನಾನು ನಿನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ, ಡಿಫಾಮೇಷನ್ ಕೇಸ್ ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೊಂದು ನಮ್ಮ ಲೀಗಲ್ ಅಡ್ವೊಕೇಟ್ಗಳಿದ್ದಾರೆ, ಅವ್ರ ಮುಖಾಂತರ ಅವ್ರ ಸಜೆಷನ್ ತೊಗೊಂಡು ಅವ್ರ ಮಾರ್ಗದರ್ಶನ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡ್ತೀನಿ ಮೇಡಮ್. ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲರಿಗೂ ಏನೇನು ಮಾಡಬೇಕು ನಾನು ಮಾಡ್ತೀನಿ ಮೇಡಮ್. ಇನ್ನೇನಾದರೂ ಸ್ಪಷ್ಟನೆ ಕೊಡೋದಾದರೆ ನೀವು ಕೊಡ್ಬೋದು. ಹಾಂ, ನಾನೆಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಮಾಧ್ಯಮ ಮಿತ್ರರಿಗೆ, ನನ್ನೆಲ್ಲ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ಳೋದೊಂದೇ, ಸತ್ಯತೆ ಏನು ಅನ್ನೋದನ್ನು ತಿಳಿದ ಮೇಲೆ ಕಮೆಂಟ್ಗಳನ್ನ ಮಾಡಿ, ಮಾಧ್ಯಮ ಮಿತ್ರರು ಸುದ್ದಿನ ಮಾಡಿ. ನನ್ನ ಸ್ನೇಹಿತರುಗಳಿಗೆ ನನ್ನೆಲ್ಲರಿಗೂ ಗೊತ್ತು ನಾನು ಹೇಗೆ ಅಂತ, ನನ್ನ ಅಭಿಮಾನಿಗಳಿಗೂ ಕೂಡ ಗೊತ್ತು. ಸುರೇಶ ಯಾವುದು ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ರೆ ನಾನು ತಲೆ ತಗ್ಗಿಸ್ತೀನಿ. ಯಾಕಂದರೆ ಈ ವಿಷಯನ ಇಷ್ಟೊಂದು ಡ್ರ್ಯಾಗ್ ಮಾಡೋ ಅವಶ್ಯಕತೆ ನನಗೂ ಇಲ್ಲ ಮೇಡಮ್. ಆ ಥರ ತಪ್ಪು ಮಾಡಿದ್ರೆ ಬಾರಪ್ಪ ಆಯಿತು ಅಂತ ಕರೆದುಕೊಂಡಿಸಿ ನಾನು ರಾಜಿ ಮಾಡ್ಬಿಟ್ಟು ನಾನು ಕಾಂಪ್ರಮೈಸ್ ಮಾಡ್ಕೊಂಡು ನಾನು ಕಳಿಸ್ಬೋದಾಗಿತ್ತು. ತಪ್ಪೇ ಮಾಡಿಲ್ಲ ಅಂದಮೇಲೆ, ಯಾವುದೋ ವ್ಯವಹಾರ ಇಲ್ಲನೇ ಅಂದಮೇಲೆ ನಾನು ಯಾಕೆ ಅವನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು? ಆ ಕೆಲಸ ನಾನು ಮಾಡಲ್ಲ. ನಾನು ಲೀಗಲಾಗಿ ನಾನೇನಿದೆ ಹೋಗ್ತೀನಿ. ಸುರೇಶ ಕರೆಕ್ಟಾಗಿದ್ದಾನೆ, ಒಳ್ಳೆಯ ವೇವಲ್ಲಿ ನಾನು ಹೋಗ್ತಾ ಇದ್ದೀನಿ. ಜೊತೆಗಿದ್ದು ನನಗೆ ಸಪೋರ್ಟ್ ಮಾಡ್ತಾರಂಥ ಎಲ್ಲ ಸ್ನೇಹಿತರಿಗೂ, ಎಲ್ಲ ಅಭಿಮಾನಿಗಳಿಗೂ, ಮಾಧ್ಯಮ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ
ತುಂಬ ನೀಟಾಗಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಮಾಧ್ಯಮ ಮಿತ್ರರಿಗೆ, ಸತ್ಯಾಸತ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಫಸ್ಟು. ಸುದ್ದಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಒಬ್ಬ ವ್ಯಕ್ತಿ ಅಲಿಗೇಷನ್ ಮಾಡ್ಬೋದು ನನ್ನ ಮೇಲೆ, ಆ ವ್ಯಕ್ತಿ ದೂರುದಾರ ಎಲ್ಲೂ ಕೂಡ ಆಗಲ್ಲ. ತುಂಬ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಅವನು ದೂರುದಾರ. ಯಾವ ದೂರುದಾರ ಅವನು? ಯಾರಿಗೆ ದೂರು ಕೊಟ್ಟಿದ್ದಾನೆ ಅವನು? ಎಲ್ಲೂ ಕೂಡ ಅವನು ಮಾಡದೇ ಇದ್ದಾಗ ಅವನ್ನ ದೂರುದಾರ ಅಂತ ತೋರಿಸಿ ನೀವು ನನ್ನನ್ನು ಕುಗ್ಗಿಸಿ ನನ್ನ ಹೆಸರನ್ನ ಡ್ಯಾಮೇಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಶುದ್ಧ ಸುಳ್ಳು. ಅದನ್ನು ಮಾಡಿರೋರ ಮೇಲೆ ನಾನು ಏನು ಆ್ಯಕ್ಷನ್ ತೊಗೋಬೇಕು, ನಾನು ತುಂಬ ನೀಟಾಗಿ ನನ್ನ ಆ್ಯಕ್ಷನ್ನ ನಾನು ತೊಗೋತಾ ಇದ್ದೀನಿ ಅಂತ ಹೇಳ್ತಾ, ನನ್ನನ್ನು ಇಷ್ಟೊತ್ತವರೆಗೆ ಮಾತಾಡ್ಸಿರೋವಂಥ ನಿಮಗೂ ಕೂಡ ಮೇಡಮ್ ತುಂಬ ಹೃದಯದ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಹಣವನ್ನ ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ಸ್ವತಃ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನ್ಯಾಯಕ್ಕೆ ಜಯ ಸಿಗ್ಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.